ವೀಕ್ಷಕರೇ, ಮೊದಲ ಸುತ್ತು ಪೂರ್ಣಗೊಂಡಿದೆ. ಸೊ ಈಗ ನಾವು ಎರಡನೇ ಸುತ್ತಿಗೆ ಹೋಗ್ತಾ ಇದೀವಿ. ಎರಡನೇ ಸುತ್ತಿನಲ್ಲೂ ಕೂಡ 10 ಪ್ರಶ್ನೆಗಳಿರುತ್ತೆ. ಈ 10 ಪ್ರಶ್ನೆಗಳಲ್ಲಿ ಯಾವ ತಂಡದ ವಿದ್ಯಾರ್ಥಿಗಳು ಎಷ್ಟು ಉತ್ತರಗಳನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ. ಬನ್ನಿ, ಹಾಗಿದ್ರೆ ಎರಡನೇ ಸುತ್ತನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಕರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳಿ, ಜೋರಾಗಿ ಆನ್ಸರ್ ಮಾಡಬೇಕು, ಯೋಚನೆ ಮಾಡಿ ಆನ್ಸರ್ ಮಾಡಿ. ಉತ್ತರ ಕೆಲವೊಮ್ಮೆ ಪ್ರಶ್ನೆಯಲ್ಲೇ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಆನ್ಸರ್ ಮಾಡಿ. ಸೊ ನಮ್ಮ ಪ್ರಶ್ನೆ, ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಫೆಬ್ರವರಿ 26, ಆಯ್ಕೆ ನಂಬರ್ 2 ಮಾರ್ಚ್ 26, ಆಯ್ಕೆ ನಂಬರ್ 3 ಜುಲೈ 26, ಆಯ್ಕೆ ನಂಬರ್ 4 ಏಪ್ರಿಲ್ 26. ನಿಮ್ಮ ಆಯ್ಕೆಗಳು ಮತ್ತೊಮ್ಮೆ, ಫೆಬ್ರವರಿ 26, ಆಯ್ಕೆ ನಂಬರ್ 2 ಮಾರ್ಚ್ 26, ಆಯ್ಕೆ ನಂಬರ್ 3 ಜುಲೈ 26, ಆಯ್ಕೆ ನಂಬರ್ 4 ಏಪ್ರಿಲ್ 26. ಆಪ್ಷನ್ ಎ ಫೆಬ್ರವರಿ 26. ಜೋರಾಗಿ ಹೇಳಿ. ಆಪ್ಷನ್ ಎ ಫೆಬ್ರವರಿ 26. ಫೆಬ್ರವರಿ 26 ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ. ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಫೆಬ್ರವರಿ 26, ಮಾರ್ಚ್ 26, ಜುಲೈ 26, ಏಪ್ರಿಲ್ 26. ಆಪ್ಷನ್ ಡಿನೂ ತಪ್ಪಾದ ಉತ್ತರ. ಸರಿಯಾದ ಉತ್ತರ ನಾನೇ ಹೇಳಿಬಿಡ್ತೀನಿ, ಜುಲೈ 26. ನೆನ್ಪಿಟ್ಕೊಳ್ಳಿ, ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಣೆ ಮಾಡುವಂಥದ್ದು ಜುಲೈ 26ನೇ ತಾರೀಕು. ನಮ್ಮ ಮುಂದಿನ ಪ್ರಶ್ನೆ ನಿಮಗೆ, ರಾಗಿ, ಜೋಳ ಹಾಗೂ ಬಾಜ್ರದಂತಹ ಕಾಳುಗಳನ್ನ ಏನೆಂದು ಕರೆಯುತ್ತಾರೆ? ಅಂದ್ರೆ ಯಾವ ತರದ ಧಾನ್ಯಗಳು ಅಂತ ಹೇಳಿದು. ನಿಮ್ಮ ಆಯ್ಕೆಗಳು ಹೇಗಿದೆ. ಆಯ್ಕೆ ನಂಬರ್ 1 ಎಣ್ಣೆ ಬೀಜಗಳು, ಆಯ್ಕೆ ನಂಬರ್ 2 ತೋಟಗಾರಿಕಾ ಬೆಳೆ, ಆಯ್ಕೆ ನಂಬರ್ 3 ದ್ವಿದಳ ಧಾನ್ಯಗಳು, ಆಯ್ಕೆ ನಂಬರ್ 4 ಕಿರು ಅಥವಾ ಸಿರಿಧಾನ್ಯಗಳು. ರಾಗಿ, ಜೋಳ ಅಥವಾ ಬಾರ್ಲಿ ಅಂತಹ ಕಾಳುಗಳನ್ನ ಏನಂತ ಕರೀತಾರೆ? ಎಣ್ಣೆ ಬೀಜಗಳು ಅಂತ ಹೇಳಿ ಕರೀತಾರ, ತೋಟಗಾರಿಕಾ ಬೆಳೆ ಅಂತೇಳಿ ಕರೀತಾರ, ಅಥವಾ ದ್ವಿದಳ ಧಾನ್ಯಗಳು ಅಂತ ಹೇಳಿ ಕರೀತಾರ, ಅಥವಾ ಕಿರು ಅಥವಾ ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾರ? ಆಪ್ಷನ್ ಡಿ ಸಿರಿಧಾನ್ಯಗಳು. ಕಂಗ್ರ್ಯಾಚುಲೇಷನ್ಸ್. ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾರೆ ರಾಗಿ, ಜೋಳ ಹಾಗೆ ಬಾರ್ಲಿ ಅಂತ ಕಾಳುಗಳನ್ನ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ಮೊದಲ ತಂಡಕ್ಕೆ, ಸಮಾಜಶಾಸ್ತ್ರದ ಪಿತಾಮಹ ಯಾರು? ಪ್ರಶ್ನೆ ಮತ್ತೊಮ್ಮೆ, ಸಮಾಜಶಾಸ್ತ್ರದ ಪಿತಾಮಹ ಯಾರು? ನಿಮ್ಮ ಆಯ್ಕೆಗಳು ಹೇಗಿದೆ. ಆಯ್ಕೆ ನಂಬರ್ 1 ಕಾರ್ಲ್ ಮಾರ್ಕ್ಸ್, ಆಯ್ಕೆ ನಂಬರ್ 2 ಮ್ಯಾಕ್ಸ್ ವೆಬರ್, ಆಯ್ಕೆ ನಂಬರ್ 3 ಆಗಸ್ಟೆ ಕಾಂಟೆ, ಆಯ್ಕೆ ನಂಬರ್ 4 ಹರ್ಬರ್ಟ್ ಸ್ಟೆನ್ಸನ್. ಆಯ್ಕೆ ನಂಬರ್ 3 ಆಗಸ್ಟ್ ಕಾಂಟೆ. ಕನ್ಫರ್ಮಾ? ಗೊತ್ತಿತ್ತ ಆನ್ಸರ್? ಓಕೆ, ಕಂಗ್ರ್ಯಾಚುಲೇಷನ್ಸ್. ಸರಿಯಾದಂತಹ ಉತ್ತರ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟೆ ಕಾಂಟೆ. ನಮ್ಮ ಮುಂದಿನ ಪ್ರಶ್ನೆ, ಸಮಾಜದ ಜೀವಕೋಶ ಅಂತ ಯಾವುದನ್ನ ಕರೆಯಲಾಗುತ್ತೆ? ಸಮಾಜದ ಜೀವಕೋಶ ಅಂತ ಹೇಳಿ ಯಾವುದನ್ನ ಕರೆಯಲಾಗುತ್ತೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಸಂಸ್ಕೃತಿ, ಆಯ್ಕೆ ನಂಬರ್ 2 ಸಂಪ್ರದಾಯ, ಆಯ್ಕೆ ನಂಬರ್ 3 ಕುಟುಂಬ, ಆಯ್ಕೆ ನಂಬರ್ 4 ಪದ್ಧತಿ. ಸಮಾಜದ ಜೀವಕೋಶ ಅಂತ ಹೇಳಿ ಯಾವುದನ್ನು ಕರೀತಾರೆ? ಆಯ್ಕೆ ನಂಬರ್ 1 ಸಂಸ್ಕೃತಿ, ಆಯ್ಕೆ ನಂಬರ್ 2 ಸಂಪ್ರದಾಯ, ಆಯ್ಕೆ ನಂಬರ್ 3 ಕುಟುಂಬ, ಆಯ್ಕೆ ನಂಬರ್ 4 ಪದ್ಧತಿ. ಕುಟುಂಬ. ಕನ್ಫರ್ಮಾ? ಹೆಂಗೆ ಗೆಸ್ ಮಾಡಿದ್ರಿ? ಪಾಠದಲ್ಲಿದ್ಯಾ? ಓಕೆ, ಹಾಗಿದ್ರೆ ಸರಿಯಾಗಿರುತ್ತೆ ಉತ್ತರ. ಕಂಗ್ರ್ಯಾಚುಲೇಷನ್ಸ್, ಕುಟುಂಬ. ನಮ್ಮ ಮುಂದಿನ ಪ್ರಶ್ನೆ, ಇನ್ಫೋಸಿಸ್ ಸಂಸ್ಥಾಪಕರು ಯಾರು? ಇನ್ಫೋಸಿಸ್ ಸಂಸ್ಥಾಪಕರು ಯಾರು? ಈ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ. ಯೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿ. ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಕಿರಣ್ ಮಂಜದಾರ್ ಶಾ, ಆಯ್ಕೆ ನಂಬರ್ 2 ಬಿಲ್ ಗೇಟ್ಸ್, ಆಯ್ಕೆ ನಂಬರ್ 3 ಅಜಿಮ್ ಪ್ರೇಮ್ಜಿ, ಆಯ್ಕೆ ನಂಬರ್ 4 ನಾರಾಯಣ ಮೂರ್ತಿ. ಇನ್ಫೋಸಿಸ್ ಸಂಸ್ಥಾಪಕರು ಯಾರು? ಆಪ್ಷನ್ ಹೇಳ್ಬೇಕಾ ಮತ್ತೊಮ್ಮೆ? ಆಪ್ಷನ್ ಕಿರಣ್ ಮಂಜದಾರ್ ಶಾ, ಆಪ್ಷನ್ 2 ಬಿಲ್ ಗೇಟ್ಸ್, ಆಪ್ಷನ್ 3 ಅಜಿಮ್ ಪ್ರೇಮ್ಜಿ, ಆಪ್ಷನ್ 4 ನಾರಾಯಣ ಮೂರ್ತಿ. ಆಪ್ಷನ್ ಸಿ ತಪ್ಪಾದ ಉತ್ತರ. ಸೋ ಸಾರಿ, ನಿಮ್ಮ ಪ್ರಶ್ನೆ ಪಾಸ್ ಮಾಡಿ. ಇನ್ಫೋಸಿಸ್ ಸಂಸ್ಥಾಪಕರು ಯಾರು? ಆಪ್ಷನ್ ಹೇಗಿದೆ? ನಿಮ್ಮ ಆಯ್ಕೆಗಳ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನೀವು ಆನ್ಸರ್ ಮಾಡಬೇಕು. ನಿಮ್ಮ ಆಯ್ಕೆ ಹೀಗಿದೆ. ಆಯ್ಕೆ ನಂಬರ್ 1 ಕಿರಣ್ ಮಂಜದಾರ್ ಶಾ, ಆಯ್ಕೆ ನಂಬರ್ 2 ಬಿಲ್ ಗೇಟ್ಸ್, ಆಯ್ಕೆ ನಂಬರ್ 3 ಅಜಿಮ್ ಪ್ರೇಮ್ಜಿ, ಆಯ್ಕೆ ನಂಬರ್ 4 ನಾರಾಯಣ ಮೂರ್ತಿ.
ಇನ್ಫೋಸಿಸ್ ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಹೆಸರು. ಆಯ್ಕೆ ನಂಬರ್ 4. ಆಯ್ಕೆ ನಂಬರ್ 4 ನಾರಾಯಣ ಮೂರ್ತಿ. ಕಂಗ್ರ್ಯಾಚುಲೇಷನ್ಸ್. ಈ ಪ್ರಶ್ನೆಗೆ ಉತ್ತರನ ಎಲ್ಲರೂ ಹೇಳಬೇಕು, ತಿಳ್ಕೊಂಡಿರ್ಬೇಕು. ಓಕೆನಾ? ಇನ್ಫೋಸಿಸ್ ಇವಾಗ ನಾರಾಯಣ ಮೂರ್ತಿ ಅವರು ಎಲ್ಲಾ ಕಡೆ ಇರ್ತಾರೆ, ಟಿವಿಲಿ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇರ್ತಾರೆ. ಸುಧಾಮೂರ್ತಿ ಇರ್ತಾರೆ, ಗೊತ್ತಲ್ವಾ? ಅವರ ಪತಿ ನಾರಾಯಣ ಮೂರ್ತಿ ಇನ್ಫೋಸಿಸ್ ಅನ್ನ ಸ್ಥಾಪನೆ ಮಾಡಿದಂಥವ್ರು, ನೆನ್ಪಿಟ್ಕೊಂಡಿರಿ. ಓಕೆನಾ? ನಮ್ಮ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಗೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಿಸಿದೆ? ಭಾರತ ಸಂವಿಧಾನದ ಯಾವ ವಿಧಿ ಅಂದ್ರೆ ನಾವು ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಗೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಿಸಿದೆ? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 25ನೇ ವಿಧಿ, ಆಯ್ಕೆ ನಂಬರ್ 2 14ನೇ ವಿಧಿ, ಆಯ್ಕೆ ನಂಬರ್ 3 17ನೇ ವಿಧಿ, ಆಯ್ಕೆ ನಂಬರ್ 4 7ನೇ ವಿಧಿ. ನಂಬರ್ 3 17ನೇ ವಿಧಿ. 17ನೇ ವಿಧಿ. ಕಂಗ್ರ್ಯಾಚುಲೇಷನ್ಸ್, ಸರಿಯಾದ ಉತ್ತರ. ನಿಮ್ಮ ಮುಂದಿನ ಪ್ರಶ್ನೆ, 1998ರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯ ಕುಮಾರ್ ಸೇನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ? ಪ್ರಶ್ನೆ ಮತ್ತೊಮ್ಮೆ, 1998ರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯ ಕುಮಾರ್ ಸೇನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ನಿಮ್ಮ ಆಯ್ಕೆಗಳು ಹೇಗಿದೆ? ಆಯ್ಕೆ ನಂಬರ್ 1 ಡಾಕ್ಟರ್, ಆಯ್ಕೆ ನಂಬರ್ 2 ಇತಿಹಾಸಕಾರ, ಆಯ್ಕೆ ನಂಬರ್ 3 ಇಂಜಿನಿಯರ್, ಆಯ್ಕೆ ನಂಬರ್ 4 ಅರ್ಥಶಾಸ್ತ್ರಜ್ಞ. ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ಡಾಕ್ಟರ್, ಆಯ್ಕೆ ನಂಬರ್ 2 ಇತಿಹಾಸಕಾರ, ಆಯ್ಕೆ ನಂಬರ್ 3 ಇಂಜಿನಿಯರ್, ಆಯ್ಕೆ ನಂಬರ್ 4 ಅರ್ಥಶಾಸ್ತ್ರಜ್ಞ. ಆಯ್ಕೆ ನಂಬರ್ 4 ಅರ್ಥಶಾಸ್ತ್ರಜ್ಞ. ಗೆಸ್ಸಾ? ಓಕೆ, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಅರ್ಥಶಾಸ್ತ್ರಜ್ಞ ಕ್ಷೇತ್ರದಲ್ಲಿ ನೊಬೆಲ್ ಬಹುಮಾನ ಗಳಿಸಿದಂತಹ ಡಾಕ್ಟರ್ ಅಮರ್ತ್ಯ ಕುಮಾರ್ ಸೇನ್ ಅವರು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ, ಭಾರತಕ್ಕೆ ಹೊಸ ಜಲ ಮಾರ್ಗವನ್ನ ಕಂಡುಹಿಡಿದ ಮೊದಲಿಗ ಯಾರು? ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ಮೊದಲಿಗ ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ವಾಸ್ಕೋ ಡಿ ಗಾಮಾ, ಆಯ್ಕೆ ನಂಬರ್ 2 ಅಲ್ಬುಕರ್ಕ್, ಆಯ್ಕೆ ನಂಬರ್ 3 ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಯ್ಕೆ ನಂಬರ್ 4 ಯಾರು ಇಲ್ಲ. ವಾಸ್ಕೋ ಡಿ ಗಾಮಾ. ಓಕೆ, ಸರಿಯಾದ ಉತ್ತರ. ಸೊ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮುಂದಿನ ಪ್ರಶ್ನೆ, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 1957, ಆಯ್ಕೆ ನಂಬರ್ 2 1958, ಆಯ್ಕೆ ನಂಬರ್ 3 1757, ಆಯ್ಕೆ ನಂಬರ್ 4 1964. ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ, 1957, ಆಯ್ಕೆ ನಂಬರ್ 2 1958, ಆಯ್ಕೆ ನಂಬರ್ 3 1757, ಆಯ್ಕೆ ನಂಬರ್ 4 1964. ಆಪ್ಷನ್ ಸಿ. ಆಪ್ಷನ್ ಸಿ 1757 ಕರೆಕ್ಟಾ? ಓಕೆ, ಕರೆಕ್ಟ್ ಆಗಿದೆ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮುಂದಿನ ಪ್ರಶ್ನೆ, 2ನೇ ಸುತ್ತಿನ ಕೊನೆಯ ಪ್ರಶ್ನೆ, ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡುಹಿಡಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡುಹಿಡಿದವರು ಯಾರು? ನಿಮ್ಮ ಆಯ್ಕೆಗಳು ಹೇಗಿದೆ. ಆಯ್ಕೆ ನಂಬರ್ 1 ನ್ಯೂಟನ್, ಆಯ್ಕೆ ನಂಬರ್ 2 ಗೆಲಿಲಿಯೋ, ಆಯ್ಕೆ ನಂಬರ್ 3 ಕೋಪರ್ನಿಕಸ್, ಆಯ್ಕೆ ನಂಬರ್ 4 ಕೆಪ್ಲರ್. ಪ್ರಶ್ನೆ ಮತ್ತೊಮ್ಮೆ, ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡುಹಿಡಿದವರು ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ. ಆಯ್ಕೆ ನಂಬರ್ 1 ನ್ಯೂಟನ್, ಆಯ್ಕೆ ನಂಬರ್ 2 ಗೆಲಿಲಿಯೋ, ಆಯ್ಕೆ ನಂಬರ್ 3 ಕೋಪರ್ನಿಕಸ್, ಆಯ್ಕೆ ನಂಬರ್ 4 ಕೆಪ್ಲರ್. ಆಪ್ಷನ್ ಎ ನ್ಯೂಟನ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಉತ್ತರ ಸರಿಯಾಗಿದೆ. ಸೊ ಇಲ್ಲಿಗೆ ಈ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ 2ನೇ ಸುತ್ತು ಕಂಪ್ಲೀಟ್ ಆಗಿದೆ. ಸೊ ನೋಡೋಣ 2ನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಓಕೆ ವೀಕ್ಷಕರೇ, 2ನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿರುವಂತಹ ಅಂಕಗಳು ಹೇಗಿದೆ. ನಮ್ಮ ಮೊದಲ ತಂಡ 4 ಅಂಕಗಳನ್ನ ಪಡ್ಕೊಂಡಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. 2ನೇ ತಂಡ ಕೂಡ 4ನೇ ಅಂಕಗಳನ್ನ ಪಡ್ಕೊಂಡಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ನಮ್ಮ 3ನೇ ತಂಡ 3 ಅಂಕಗಳನ್ನ ಪಡ್ಕೊಂಡಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. 4ನೇ ತಂಡ 5 ಅಂಕಗಳನ್ನ ಪಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್.